ನಮಸ್ತೆ ಎಲ್ಲರಿಗೂ. ವೀಕ್ಲಿ ರೀಡಿಂಗ್ ನೋಡೋಣ. ಇಲ್ಲಿ 3 ಫೆದರ್ ಇದೆ. ಇದು ಮೊದಲನೇದು ರೆಡ್, ಎರಡನೇದು ಬ್ಲೂ, ಮೂರನೇದು ಯೆಲ್ಲೋ ಇದೆ. ಸೊ 3ರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. 3 ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಸೊ ಹೇಗಿದೆ ನಿಮ್ಮ ಈ ವಾರದ ಭವಿಷ್ಯ ರೀಡಿಂಗ್ ನೋಡೋಣ. ಟೇಕ್ ಯುವರ್ ಓನ್ ಟೈಮ್. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ರೆಡ್. ನಿಮಗೆ ಈ ವಾರ ಏನು ಬದಲಾವಣೆ ಬರುತ್ತೆ ನೋಡೋಣ. ಎಷ್ಟು ಬೇಗ ಒಂದು ವರ್ಷ ಆಗೋಯ್ತು, ಹೊಸ ವರ್ಷ ಶುರುನೂ ಆಗೋಯ್ತು. ಹೊಸ ವರ್ಷದ ಒಂದು ವಾರನೂ ಮುಗಿದೋಯ್ತು ಆಗಲೇ. ಓಕೆ, ಬ್ರಹ್ಮ ಒಂದು ಹೊಸ ರೀತಿಯ ಸೃಷ್ಟಿ ಆಗ್ತಾ ಇದೆ ಅನ್ನುವಂಥದ್ದು. ಎಸ್ಪೆಷಲಿ ರಾಮರ ವಿಗ್ರಹ ಏನಿದೆ ಅದು ಹೊಸತನದಿಂದ ಕೂಡಿರುವಂಥದ್ದು. ಸಾಕಷ್ಟು ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಡೀ ವಿಶ್ವವೇ ಸಂಭ್ರಮಿಸುವಂಥ ಏನೋ ಒಂದು ಅದ್ಭುತವಾದದ್ದು ನಡೆಯೋದ್ರಲ್ಲಿ ಇದೆ. ಹೊಸತನದಲ್ಲಿ ಸಂತೋಷ ಪಡಲಿಕ್ಕೆ ಒಂದು ಹೊಸ ರೀಸನ್ ಸಿಗುತ್ತೆ ಈ ವಾರದಲ್ಲಿ ನಿಮಗೆ ಅನ್ನುವಂಥದ್ದು ಇದೆ. ಸಾಕಷ್ಟು ದುರಭ್ಯಾಸಗಳಿಂದ ನಿಮಗೆ ಒಂದು ರಕ್ಷಣೆ ಅನ್ನುವಂಥದ್ದು ಇದೆ. ಜೊತೆಗೆ ಪ್ರಾಪಂಚಿಕ ವಿಚಾರಗಳಿಂದ ಕಳೆದು ಹೋಗಿ ನಿಮ್ಮದೇ ಆದ ಸುಖದಲ್ಲಿ, ನಿಮ್ಮದೇ ಆದ ಒಂದು ಸಂತೋಷದಲ್ಲಿ ನೀವು ಇರ್ತೀರಾ ಅನ್ನುವಂಥದ್ದು ಇದೆ. ಪ್ರಾಮಾಣಿಕವಾಗಿ ಒಬ್ಬರಿಗೆ ಶರಣಾಗೋದು ಅಂದರೆ ಏನು, ಅಥವಾ ಒಂದು ನಿಯತ್ತಿನ ಪ್ರಾಣಿ ಅಥವಾ ಕೆಲಸ ಮಾಡುವಂಥ ವಿಚಾರ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ವಿಚಾರ ಆಗಿರ್ಬೋದು, ಹೇಗೆ ಅಲ್ಲಿ ನಿಮ್ಮನ್ನ ನೀವು 100% ತೊಡಗಿಸ್ಕೊಳ್ಳೋದು, ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನ ಸ್ವಾಮಿ ನಿಷ್ಠೆ ಅಂತ ಹೇಳ್ತಾರಲ್ಲ, ಹಾಗೆ ಮಾಡುವಂಥದ್ದು ಹೇಗೆ, ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಜೊತೆಗೆ ಹಾಗೆ ಮಾಡಿದಕ್ಕೆ ಹೆಚ್ಚಿನ ಪುರಸ್ಕಾರಗಳನ್ನು ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು. ಸೊ ಹಾನೆಸ್ಟಿ ಈಸ್ ಬೆಸ್ಟ್ ಪಾಲಿಸಿ ಅನ್ನುವಂಥ ರೀತಿಯಲ್ಲಿ ಬಸವಣ್ಣನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಜೊತೆಗೆ ಶಿವನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಮಲ್ಲಿಕಾರ್ಜುನನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಸೊ ಯಾರೋ ಚೆನ್ನ ಮಲ್ಲಿಕಾರ್ಜುನನ ಅಂತಿದ್ದಾರೆ. ಹೌದು, ಚೆನ್ನ ಮಲ್ಲಿಕಾರ್ಜುನ ಸ್ವಾಮಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ನಿಮ್ಮ ಕೂದಲುಗಳನ್ನ ಸ್ವಲ್ಪ, ನಿಮ್ಮ ಕೂದಲು ಮತ್ತು ಉಗುರುಗಳನ್ನ ಹೆಚ್ಚು ಸಂರಕ್ಷಣೆ ಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ. ಅದನ್ನ ಎಲ್ಲಂದ್ರಲ್ಲಿ ಬಿಸಾಕಬೇಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಖಂಡಿತ ಒಳ್ಳೇದಾಗತ್ತೆ. ಜೊತೆಗೆ ಬಹಳ ಜನದಲ್ಲಿ ಹೊಸ ವಿದ್ಯೆನ ಕಲಿತೀರಾ, ಹೊಸದೇನೋ ಶುರು ಮಾಡ್ತೀರಾ ಈ ವಾರ, ಅದಕ್ಕೊಂದು ನ್ಯೂ ಬಿಗಿನಿಂಗ್ನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಜನ ಕಾಯ್ತಾ ಇದ್ದಂಥ ಸಮಯ ಬಂತು ಇವಾಗ ಅನ್ನುವಂಥದ್ದು ಕೂಡ ಇದೆ. ಓಕೆ, ಅನಂತ ಪದ್ಮನಾಭನಿಗೆ ಸೇರಿದ ಒಂದಷ್ಟು ವಿಚಾರಗಳು ಈ ವಾರ ಕೇಳಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಲಕ್ಕಿನ ಅನ್ಲಕ್ಕಿನ, ಈ ದಿನ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಯೋಚನೆ ಮಾಡೋದಕ್ಕಿಂತ ಶುರು ಮಾಡೋದು ಮಾಡಿಬಿಡಿ. ಈ ಕ್ಷಣನೇ ಶುಭ ದಿನ, ಈ ಗಳಿಗೆನೇ ಶುಭ ಗಳಿಗೆ ಅಂತ ಶುರು ಮಾಡಿಬಿಡಿ. ಅವಾಗ ಡಿವೈನ್ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ಹೊಸ ರೀತಿಲಿ ಇನ್ಕಮ್ ಬರುತ್ತೆ. ಬರುವಂಥ ಇನ್ಕಮ್ ಕೆಲವು ಕಡೆ ಸ್ಟಕ್ ಆಗತ್ತೆ. ಒಂದಷ್ಟು ಜಾಬ್ ಆಪರ್ಚುನಿಟೀಸ್ ಬರುತ್ತೆ, ಅದು ಕೂಡ ಅಲ್ಲೇ ನಿಂತ್ಕೊಳ್ಳುತ್ತೆ. ಮತ್ತಿನ್ಯಾವಾಗೋ ಬರುತ್ತೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಸ್ಟಕ್ ಮತ್ತೆ ಫ್ಯೂಸ್ ರಿವೈಂಡ್ ಅನ್ನುವಂಥ ಪ್ಲೇ ರಿವೈಂಡ್ ಅನ್ನುವಂಥ ಆಟದಲ್ಲಿ ಸಿಕ್ಕಾಕೊಂಡಿರ್ತೀರ ಅಂತ ಅನ್ಸುತ್ತೆ. ಸೊ ಖಂಡಿತವಾಗ್ಲೂ ಫೈನಾನ್ಷಿಯಲಿ ಸ್ವಲ್ಪ ಸ್ಟಕ್ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರು ಕೂಡ ನಿಮಗೆ ಬರಬೇಕಾದಂಥ ಹಣ ಆಗಿರಲಿ, ನಿಮಗೆ ಬರಬೇಕಾದಂಥ ಒಂದಷ್ಟು ಆರ್ಥಿಕ ಪರಿಸ್ಥಿತಿಯಲ್ಲಿ ಏನಾದರೂ ಬದಲಾವಣೆಗಳಿದ್ರೆ ಅದೆಲ್ಲವೂ ಕೂಡ ಆಗ್ತಾ ಇದೆ, ಆಗುತ್ತೆ, ಬರುತ್ತೆ ಅನ್ನುವಂಥದ್ದು ಇದೆ. ಕೆಲವು ಕಡೆ ನೀವು ನಿಮ್ಮನ್ನ ಒಂಚೂರು ಫ್ರೀ ಬಿಟ್ಕೊಳ್ಬೇಕು ಅನ್ನುವಂಥದ್ದು, ಒಂಚೂರು ಬ್ಯಾಲೆನ್ಸ್ ಮಾಡಬೇಕು. ಕೆಲಸ ಆಗಿರಲಿ ಅಥವಾ ಏನಾದರೂ ಹೊಸದಾಗಿ ಶುರು ಮಾಡ್ತೀನಿ ಅಂದರೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಸರಿ ಇದೆಯಾ, ಸರಿ ಇಲ್ವಾ, ಮಾಡಬೇಕಾ ಮಾಡಬೇಡ್ವಾ, ಇದ್ರ ಬಗ್ಗೆ ಒಂಚೂರು ನೀವು ಗಮನನ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಜೊತೆಗೆ ಇಲ್ಲಿ 2 ಎನರ್ಜಿ ಜಾಸ್ತಿ ಇದೆ. ತುಂಬಾನೇ ಬದಲಾವಣೆ ಜೊತೆಗೆ ಒಂದು ಸ್ಟೆಬಿಲಿಟಿ ಬರುತ್ತೆ ಅನ್ನುವಂಥದ್ದು ಇದೆ. 2 ಹೃದಯ ಡಿಸೈಡ್ ಮಾಡಿದ ಮೇಲೆ ಆಯಿತು. ಸೊ ಬೇರೆ ಯಾರು ಅದನ್ನ ದೂರ ಮಾಡೋದಕ್ಕೆ ಆಗೋದಿಲ್ಲ.
ಹಾಗೆ ನಿಮ್ಮ ಜೀವನದಲ್ಲಿ ನಿಜವಾದ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ. ತುಂಬಾ ಹೃದಯ ಶ್ರೀಮಂತಿಕೆ ಇರುವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಪ್ರೇಮ ಜೀವನದ ಬಗ್ಗೆ ನೀವು ಭರವಸೆನ ಕಳ್ಕೊಳ್ಬೇಡಿ. ನಿಮ್ಮ ಪ್ರೇಮ ಜೀವನದ ಬಗ್ಗೆ ಭರವಸೆನ ಉಳಿಸ್ಕೊಳ್ಳಿ ಅನ್ನುವಂಥದ್ರ ಜೊತೆಗೆ, ಒಂದು ಜಾಬ್ ಆಪರ್ಚುನಿಟಿಗೆ ಪರ್ಫೆಕ್ಟ್ ಪಾರ್ಟ್ನರ್ ಸಿಗ್ತಾ ಇಲ್ಲ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಅದು ಕೂಡ ಸಿಗುತ್ತೆ. ಲವ್ ಲೈಫಿಗೆ ಒಂದು ಒಳ್ಳೆ ಪ್ರಪೋಸಲ್ ಸಿಗ್ತಾ ಇಲ್ಲ ಅಂದ್ರೆ ಅದು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ತುಂಬಾ ಕಾದೆ ನಾನು, ನನ್ಗಿನ್ ಕಾಯೋದಕ್ಕಾಗೋದಿಲ್ಲ, ಎಲ್ಲ ಮುಗ್ದೋಯ್ತು ಅಂತ ಅನ್ಸುವಂಥ ಸಾಧ್ಯತೆಗಳು ಕೂಡ ಇದೆ. ಅದ್ರ ಮಧ್ಯೆ ನಿಮ್ದೊಂದು ಸ್ಪಿರಿಚುವಲ್ ಗ್ರೋತ್ ಏನಿದೆ, ಒಂದು ಆಧ್ಯಾತ್ಮಿಕ ವೇಲಿ ನಿಮ್ಮನ್ನ ನೀವು ಅವೇಕನ್ ಮಾಡ್ಕೊಳ್ತಾ ಇದ್ದೀರಾ. ಅದ್ರ ಜೊತೆಗೆ ಎಷ್ಟು ಖುಷಿಯಾಗಿ ನಿಮ್ಮ ಆ ಸೋಲ್, ನಿಮ್ಮ ಒಂದು ಆ ಆತ್ಮ ಖುಷಿ ಪಡ್ಲಿಕ್ಕೆ ಶುರು ಮಾಡುತ್ತೆ ಅಂದ್ರೆ ಅಷ್ಟು ಖುಷಿ ಪಡುತ್ತೆ. ಇಡೀ ಬ್ರಹ್ಮಾಂಡದ ಆಶೀರ್ವಾದ ನಿಮ್ಗೆ ಇದೆ, ಇಡೀ ನಭೋಮಂಡಲದ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಹಿಮಾಲಯಕ್ಕೆ ಸಂಬಂಧಪಟ್ಟಂಗೆ, ನಕ್ಷತ್ರಗಳಿಗೆ ಸಂಬಂಧಪಟ್ಟಂಗೆ, ಮತ್ತೆ ದೇವಲೋಕಕ್ಕೆ ಸಂಬಂಧಪಟ್ಟಕ್ಕೆ ಆಧ್ಯಾತ್ಮಿಕವಾಗಿ ರಿಸರ್ಚ್ ಮಾಡಲಿಕ್ಕೆ ಯಾವುದೋ ಟೀಮ್ ರೆಡಿ ಆಗ್ತಿದೆ. ಗ್ಯಾರಂಟಿ ಇದೆಲ್ಲವೂ ಕೂಡ ಸತ್ಯ ಇದೆ. ಇದೆಲ್ಲದರಲ್ಲೂ ನಿಮ್ಗೆ ಯಶಸ್ಸು ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ರಾತ್ರಿ ವೇಳೆಯಲ್ಲಿ ಏನೋ ಒಂದಷ್ಟು ಚಮತ್ಕಾರಗಳು ನಡೆದಂತ ಸುದ್ದಿಗಳನ್ನ ಮುಂದಿನ ದಿನಗಳಲ್ಲಿ ಕೇಳ್ತೀರಾ. ಮುಂದಿನ ವಾರದಲ್ಲಿ ಕೇಳಬಹುದು, ಅಥವಾ ಈ ವರ್ಷ ಮುಗಿಯೋದ್ರೊಳಗೆ ಕೇಳ್ತೀರಾ ಅನ್ನುವಂಥದ್ದು ಇದೆ. ರಾತ್ರಿ ವೇಳೆ ನಕ್ಷತ್ರ ಲೋಕಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಏಂಜಲ್ನ ನೋಡಬಹುದು ನೀವು ಕನಸಲ್ಲಿ, ಅಥವಾ ಒಂದಷ್ಟು ವ್ಯಕ್ತಿಗಳನ್ನ ನೋಡಬಹುದು, ಅಥವಾ ಒಂದು ವಿಶೇಷವಾದಂಥ ಚೈತನ್ಯ ಶಕ್ತಿಯನ್ನು ಕೂಡ ಕೆಲವರಿಗೆ ದರ್ಶನ ಕೊಡುವಂತ ಸಾಧ್ಯತೆ ಇದೆ. ಅಗೋಚರ ಗುರುಗಳು, ಅನಾಮಿಕ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಇಂಥದ್ದೇ ಹೆಸರಿಲ್ಲ, ಇಂಥದ್ದೇ ಕುಲ ಇಲ್ಲ, ಇಂಥದ್ದೇ ಮತ ಇಲ್ಲ, ಇಂಥದ್ದೇ ಜಾತಿ ಮತ ಎಂಥದ್ದು ಇಲ್ದಿರುವಂಥ ಒಂದು ಒಂದೇನು ಹೇಳ್ತಾರೆ, ಚೈತನ್ಯ ಶಕ್ತಿ ಗುರುವಾಗಿ ನಿಂತಿರೋ ಅಂಥವ್ರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಹಾಗಾಗಿ ನಿಮ್ಗೆ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಎಸ್ಪೆಷಲಿ ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ ಅನ್ನುವಂಥದ್ದು. ಅದ್ರ ಜೊತೆಗೆ ನಿಮ್ಮ ಅಜ್ಜಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಸಾಕಷ್ಟು ಕ್ಲಾರಿಟಿನ ತಗೊಳ್ತೀರಾ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಇಲ್ಲಿ ಒಂದು ವಾರದಲ್ಲ, ನಿಮ್ಮ ಹೊಸ ವರ್ಷ ಹೇಗಿದೆ ಅನ್ನೋ ತರದಲ್ಲಿ ಇಲ್ಲಿ ಮಾಹಿತಿ ಸಿಗ್ತಾ ಇದೆ. ನಿಮ್ಮ ಜೀವನಕ್ಕೆ ಬೆಳಕಾಗೋದ್ರ ಜೊತೆಗೆ ಬೇರೆಯವರ ಜೀವನದ ದಾರಿ ದೀಪನು ಕೂಡ ನೀವು ಹಚ್ಕೊಂಡು ಬೆಳಗ್ತಾ ಹೋಗ್ತಾ ಇದ್ದೀರಾ. ಹೀಗೆ ಮುಂದುವರಿರಿ. ನಿಮ್ಮಿಂದ ಒಂದಷ್ಟು ಒಳ್ಳೆಯ ಕೆಲಸಗಳು, ನಿಮ್ಮಿಂದ ಒಂದಷ್ಟು ಸಹಾಯ ಸಹಕಾರಗಳು ಮನುಕುಲಕ್ಕೆ ಆಗೋದ್ರಲ್ಲಿ ಇದೆ, ಆಗ್ತಾ ಇದೆ. ಇದರಿಂದ ಹೆಚ್ಚಿನ ಯಶಸ್ಸು ಕೂಡ ನಿಮ್ಗೆ ಇದೆ. ಒಂದು ಅದ್ಭುತವಾದಂಥ ಹೊಸ ಐಡಿಯಾ ಬರುತ್ತೆ. ಒಂದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂತ ಏನ್ ಹೇಳ್ತಾರೆ, ಆ ರೀತಿಯಲ್ಲಿ ನಿಮ್ಗೆ ಹೊಸ ಐಡಿಯಾ ಬರುತ್ತೆ. ಆದ್ರಿಂದ ನಿಮ್ಗೆ ಸಾಕಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗತ್ತೆ. ಆ ಐಡಿಯಾ ಚೆನ್ನಾಗಿದೆ, ತುಂಬಾ ಸಕ್ಸಸ್ ಸಿಗುತ್ತೆ ಅಂತ ಗೊತ್ತಿದೆ, ಬಟ್ ಅದು ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ಒಂದು ಕ್ಲಿಯರ್ ಮಾಡಿಕೊಂಡು ಕಮ್ಯುನಿಕೇಶನ್ ಎಲ್ಲರ ಜೊತೆ ಚೆನ್ನಾಗಿ ಇಟ್ಕೊಂಡು ಮುಂದುವರೆದ್ರೆ ಅದರಲ್ಲಿ ಸರಿ ಹೋಗುತ್ತೆ. ಇಲ್ಲಾಂದ್ರೆ ಒಂಚೂರು ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಖಂಡಿತವಾಗ್ಲೂ ಬರುತ್ತೆ. ಡಾಕ್ಟರ್ ಏನಾದ್ರು ಸರ್ಜರಿವರೆಗೂ ನಿಮ್ಗೆ ಹೇಳಿದ್ರೆ ಆ ಸರ್ಜರಿ ಎಲ್ಲ ಅವಾಯ್ಡ್ ಆಗತ್ತೆ, ಮಾಡೋದು ಬೇಡ ಅಂತ ಬರ್ತಾರೆ ಡಾಕ್ಟರ್ಸ್ ಎಲ್ಲ ಅನ್ನುವಂಥದ್ದು ಇದೆ. ಮೆಂಟಲ್ ಸ್ಟ್ರೆಸ್ ಇಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಸಮಸ್ಯೆಗಳು, ತೊಂದರೆಗಳು ಎಲ್ಲವೂ ಕೂಡ ಎಂಡ್ ಆಗುವಂತ ಸಮಯ. ಸೊ ಉಸಿರು ಕಟ್ತಾ ಇದೆ, ನಂಗೆ ಇನ್ನಿಲ್ಲಿರಕ್ ಆಗ್ತಾ ಇಲ್ಲ ಅಂದ್ರೆ ಹೊರಗಡೆ ಸುತ್ತಾಡಿ, ಹೊಸ ಗಾಳಿ, ಹೊಸ ಬೆಳಕನ್ನ ನೋಡಿ. ಹೊಸ ಜೀವನ ಬರ್ತಾ ಇದೆ. ನಿಮ್ಮ ಜೀವನಕ್ಕೆ ನಿಮ್ಮ ಎಕ್ಸ್ ಕೂಡ ವಾಪಸ್ ಬರ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಜೀವನದಲ್ಲೂ ಕೂಡ ಹೊಸ ದಿನಗಳು ಶುರು ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಒಂದು ಹೊಸ ಪ್ರಯಾಣನ ಶುರು ಮಾಡ್ತೀರಾ. ಇದರಿಂದ ನಿಮ್ಗೆ ಹೊಸ ಗುಡ್ ನ್ಯೂಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವ ರೀತಿಯ ಕನಸು ಕಟ್ಟಿದೀರಾ ಅಂತ ಗೊತ್ತಿಲ್ಲ, ನಿಮ್ಮ ಕನಸು ಏನೇ ಇರ್ಲಿ ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಬೇರೆ ಕಡೆ ಶಿಫ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಎಸ್,
ಆರೋಗ್ಯದಲ್ಲಿ ಖಂಡಿತವಾಗ್ಲೂ ಚೇತರಿಕೆ ಬಂದಿದೆ ಅನ್ನುವಂಥದ್ದು ಇದೆ. ಸನ್ ಕಾರ್ಡ್ ಇದೆ, ಸಾಕಷ್ಟು ಬೆಳಕು ಬರೋದ್ರಲ್ಲಿ ಇದೆ. ಜೊತೆಗೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಣಕಾಸಿನ ಪರಿಸ್ಥಿತಿ ಕೂಡ ಸರಿ ಹೋಗುತ್ತೆ. ಹೊಸ ಮನೆಗೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಯಾರು ಸಮಸ್ಯೆ ಮಾಡಿದ್ರು, ನಿಮ್ಮ ಮನೆ ಮುರಿಯುವಂತ ಕೆಲಸ ಮಾಡಿದ್ಯಾರು, ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗತ್ತೆ. ಯಾರಿಂದ ಬ್ರೇಕಪ್ ಆಯ್ತು, ಯಾರಿಂದ ಬ್ರೇಕಪ್ ಮಾಡ್ಕೊಳ್ಬೇಕು ಅನ್ನುವಂಥ ಕ್ಲಾರಿಟಿ ಕೂಡ ನಿಮ್ಗೆ ಸಿಗುತ್ತೆ. ಸೊ ಕೆಲವರಿಗೆ ಇಲ್ಲಿ ಬ್ರೇಕಪ್ ಎನರ್ಜಿ ಕೂಡ ಇದೆ. ಸೊ ನಿಮ್ಗೆ ಎಲ್ಲವೂ ಕೂಡ ಗೊತ್ತಿರೋದ್ರಿಂದ, ಒಂದಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗೋದ್ರಿಂದ, ಪ್ರಾಮಾಣಿಕತೆ ಅಂದ್ರೆ ಏನು, ಪ್ರಾಮಾಣಿಕವಾಗಿರುವಂತ ಸಂಬಂಧಗಳು ಉಳಿಸ್ಕೊಬೇಕಾ ಬೇಡವಾ, ನಿಮ್ಮ ಪ್ರಾಮಾಣಿಕತೆನ ಉಳಿಸ್ಕೊಳ್ದೆ ಇರೋರ ಜೊತೆ ನೀವು ಹೇಗೆ ವ್ಯವಹಾರ ಮಾಡಬೇಕು, ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಈ ವಾರ ಅನ್ನುವಂಥದ್ದು ಇದೆ. ಬಹಳಷ್ಟು ಜನದಲ್ಲಿ ಕೆಲವರಿಗೆ ಲವ್ ಲೈಫ್ ತುಂಬಾ ಸಕ್ಸಸ್ಫುಲ್ ಆಗಿ ಹೋಗುವಂತ ಸಾಧ್ಯತೆ ಇದೆ. ನಿಮ್ಮ ಪ್ರೇಮ ಜೀವನಕ್ಕೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದು ಡಿಸಿಪ್ಲಿನ್ ಲವ್ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ತುಂಬಾ ಚೆನ್ನಾಗಿ ಫ್ಯಾಮಿಲಿ ಲೈಫ್ ಹೋಗುತ್ತೆ ಅನ್ನುವಂಥದ್ದು. ಕೆಲವರಿಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ, ನಾನು ಈಗ ಇರುವಂತ ರೀತಿಲೇ ಇರ್ಬೇಕಾ, ಮದ್ವೆ ಆಗ್ಬೇಕಾ ಅಂತ. ಖಂಡಿತವಾಗ್ಲೂ ಮದ್ವೆ ಆಗಿ ಅನ್ನುವಂಥದ್ದು ಇದೆ. ಇನ್ನು ಕೆಲವರಿಗೆ ಒಂದಷ್ಟು ವಿಚಾರದಲ್ಲಿ ಲವ್ ಲೈಫಿಗೆ ಸಂಬಂಧಪಟ್ಟಂಗೆ ಇರ್ಬೋದು, ಅಥವಾ ನಿಮ್ಮ ಮ್ಯಾರೇಜ್ ಲೈಫಿಗೆ ಸಂಬಂಧಪಟ್ಟಂಗೆ ಇರ್ಬೋದು, ಪ್ರೆಗ್ನೆನ್ಸಿ ಬೇಕು ಬೇಡ ಅನ್ನುವಂಥ ಒಂದು ಗೊಂದಲ ನಿಮ್ಮಲ್ಲಿ ಉದ್ಭವ ಆಗ್ಬಹುದು. ಅದು ಫೀಮೇಲ್ ವರ್ಷನ್ ಇರ್ಬೋದು, ಮೇಲ್ ವರ್ಷನ್ ಇರ್ಬೋದು, ನೀವು ಯಾರೇ ಆಗಿದ್ರು ನಿಮ್ಮಿಬ್ಬರ ಮಧ್ಯೆ ಆ ಒಂದು ಗೊಂದಲ ಬರುತ್ತೆ ಅನ್ನುವಂಥದ್ದು ಇದೆ. ಅದರಿಂದಾನೇ ನಿಮ್ಗೆ ಆ ಒಂದು ಬ್ರೇಕಪ್ ಆಗಬಹುದೇನೋ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಾನು ಪ್ರೆಗ್ನೆನ್ಸ್ ಆದ್ರೆ ಆಂಟಿ ಆಗ್ತೀನ ಅಂತ ರೀತಿಲಿ ನಿಮ್ ಪ್ರಶ್ನೆ ಇರಬಹುದು. ಅದಕ್ಕೆಲ್ಲ ಅವಕಾಶ ಕೊಡಬೇಡಿ. ಪ್ರೆಗ್ನೆನ್ಸಿ ನಿಮ್ಗೆ ಬಂದಿದ್ದೆ ಆದ್ರೆ ಇನ್ನ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ, ಹೆಚ್ಚಿನ ಅನುಕೂಲನ ಮುಂದಿನ ದಿನಗಳಲ್ಲಿ ಕಾಣ್ತೀರಾ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್ಸಿಗೂ ಕೂಡ ಮ್ಯಾರೇಜ್ ಪ್ರಪೋಸಲ್ ಬರುವಂಥದ್ದು, ಮ್ಯಾರೇಜ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಈ ವಾರ ಎಷ್ಟು ಸ್ಪೀಡ್ ಆಗಿ ಪಾಸ್ ಆಗತ್ತೆ ಅಂದ್ರೆ ಅಷ್ಟು ಸ್ಪೀಡ್ ಆಗಿ ನಿಮ್ಮ ಈ ವಾರ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನಕ್ಕೆ ಹೊಸ ಪರ್ಸನ್ ಎಂಟ್ರಿ ಆಗ್ತಾರೆ ಅನ್ನೋದ್ರ ಜೊತೆಗೆ ಆ ಹೊಸ ಪರ್ಸನ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೇದನ್ನ ತರ್ತಾರೆ ಅನ್ನುವಂಥದ್ದು ಇದೆ. ಇಲ್ಲಿ ಬ್ರೇಕಪ್ ಆದವರು ರಿಯೂನಿಯನ್ ಆಗ್ತಾ ಇದ್ದಾರೆ, ರಿಯೂನಿಯನ್ ಆಗಿರೋರು ಬ್ರೇಕಪ್ ಆಗ್ತಾ ಇದ್ದಾರೆ, ಮ್ಯಾರೇಜ್ ಅಲ್ಲಿ ಇರೋರು ಕಮಿಟ್ಮೆಂಟಿಗೆ ಬರುವಂತ ಸಾಧ್ಯತೆ ಇದೆ. ಎಸ್, ಈಗ ನಾವು ಪೇರೆಂಟ್ಸ್ ಆಗೋಣ ಅಂತ ಯೋಚನೆ ಮಾಡಬಹುದು ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಚೆನ್ನಾಗಿದೆ, ಆರೋಗ್ಯದಲ್ಲಿ ಚೆನ್ನಾಗಿದೆ, ಸಾಕಷ್ಟು ಬೆಳವಣಿಗೆ ನಿಮ್ಮ ಪ್ರೇಮ ಜೀವನದಲ್ಲೂ ಬರೋದ್ರಲ್ಲಿ ಇದೆ. ಓಕೆ, ಕೆಲವು ವಿಚಾರಕ್ಕೆ ನೋ ಅಂತ ಇದೆ, ಕೆಲವು ವಿಚಾರಕ್ಕೆ ಅನ್ಲೈಕ್ಲಿ ಅಂತ ಇದೆ, ಇನ್ ಕೆಲವು ವಿಚಾರಕ್ಕೆ ನಂಬಿಕೆ ಮುಖ್ಯ ಅಂತ ಹೇಳ್ತಾ ಇದೆ. ಸೊ ಸಮಾಧಾನದಿಂದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಇದೆ. ಸೊ ಎಸ್, ಇಂಪ್ರೂವಿಂಗ್ ಹೆಲ್ತ್ ಅಂತ ಇದೆ, ಆರೋಗ್ಯ ಕೂಡ ಚೇತರಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಈಗ ಒಂದಷ್ಟು ಲೆಟರ್ಸ್ ನ ನೋಡೋಣ. ML, ಯಾರಿಗೋ MLA ಹುದ್ದೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಓಕೆ, ನ್ಯೂ ಓಕೆ, ಏನೋ ಒಂದು ಎಂಡ್ ಆಗತ್ತೆ, ಎಂಡಿಂಗ್ ಸಿಚುವೇಶನ್ ಅಲ್ಲಿ ನಾವಿದೀವಿ ಅಂತ ಅನ್ಸುತ್ತೆ. ಜೊತೆಗೆ ನಿಮ್ಮ ಲೈಫಲ್ಲಿ ಬೇಡ್ದಿರುವಂಥ ವ್ಯಕ್ತಿಗಳು ದೂರ ಆಗ್ತಾರೆ ಅನ್ನುವಂಥದ್ದು, ರಿಲೇಶನ್ಶಿಪ್ ಎಂಡ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. SBI ಅಕೌಂಟಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿ ಸಿಗ್ಬಹುದು. BVF ಕೂಡ ಇದೆ, MQLPK ಇದೆ. ಸೊ LPLK, ಓಕೆ, MLSBMYENDBVFMQPLK ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಏನೇ ಆದ್ರೂ ನಗೋದನ್ನ ಮರಿಬೇಡಿ, ಎಲ್ರೂ ಹೆಮ್ಮೆಯಿಂದ ಹೇಳಿ. ಜೈ ಶ್ರೀರಾಮ್.
ನಮಸ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಬ್ಲೂ ಫೆದರ್. ಸೊ ಹೇಗಿದೆ ನಿಮ್ಮ ಹೊಸ ವರ್ಷದ ಎರಡನೇ ವಾರ? ನೋಡೋಣ ಹೇಗಿದ್ದೀರಾ ಎಲ್ರು, ಹೇಗೆ ನಡೀತಾ ಇದೆ ಜೀವನ. ಓಕೆ, ಮೊದಲನೇದಾಗಿ ಮಹಾಕಾಳಿ ಮತ್ತೆ ಕೃಷ್ಣ ಬಂದಿರೋದ್ರಿಂದ, ಮತ್ತೆ ಕಾಳಿ ಕೃಷ್ಣ ಇಬ್ರು ಒಂದೇ ಅಂತ ಬಹಳಷ್ಟು ಜನ ಹೇಳ್ತಾರೆ. ಅದು ನಿಜ ಕೂಡ ಇರಬಹುದು. ದೇವರ ಭಕ್ತಿಗಾನದಲ್ಲಿ ಕಳೆದು ಹೋಗ್ತೀರಾ. ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅನ್ನುವಂಥದ್ದು ಇದೆ. ಪಾಪು ಕೂಡ ಬರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಸ್ವಲ್ಪ ಒಂಚೂರು ಪಿತೃದೋಷಕ್ಕೆ ಸಂಬಂಧಪಟ್ಟಂಗೆ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ಸಾಕಷ್ಟು ಪ್ರೊಟೆಕ್ಷನ್ ಇದೆ. ಲಕ್ಷ್ಮೀ ನಾರಸಿಂಹರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಮಮದೇಹಿ ಕರಾವಲಂಬಂ, ಲಕ್ಷ್ಮೀ ನಾರಸಿಂಹ ಮಮದೇಹಿ ಕರಾವಲಂಬಂ ಸ್ತೋತ್ರನ ಕೇಳಿ. ಇದರಿಂದ ನಿಮ್ಗೆ ಖಂಡಿತ ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮಹಾದೇವ ಶಿವನ ಆಶೀರ್ವಾದದಿಂದ ನಿಮ್ಗೆ ಒಳ್ಳೆಯ ಹುಡುಗ ಸಿಗ್ತಾನೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಒಳ್ಳೆ ಹೆಸರು ಮಾಡಿರುವಂತ, ತುಂಬಾ ಶಾಂತವಾಗಿರುವಂತ, ಕೆಣ್ಕಿದ್ರೆ ಭಸ್ಮ ಆಗುವಂತ ಹುಡುಗ ನಿಮ್ಗೆ ವರನಾಗಿ ಸಿಗುವಂತ ಸಾಧ್ಯತೆ ಇದೆ. ನೋಡೋಣ ಏನಾಗಬಹುದು ಅಂತ. ಸಾಕಷ್ಟು ಜ್ಞಾನಿ ಕೂಡ ಆಗಿರ್ತಾರೆ ಅವರು, ತುಂಬಾ ತಿಳ್ಕೊಂಡಿರ್ತಾರೆ. ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಇರೋವರೆಗೂ ನಿಮಗೆ ಯಾರಿಂದಲೂ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ. ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಲಕ್ಷ್ಮಿ ನನ್ನ ಹತ್ರ ಮುನ್ಸ್ಕೊಂಡ್ಬಿಟ್ಟಿದ್ದಾರೆ, ನನ್ನ ಜೊತೆ ಇರೋದಿಲ್ಲ ಮಹಾಲಕ್ಷ್ಮಿ ಅಂತ. ಯಾವತ್ತೂ ಹಾಗೆ ಮಾಡೋದಿಲ್ಲ. ತಾಯಿ ಯಾವಾಗ್ಲೂ ನಿಮ್ ಜೊತೆ ಇರುತ್ತೆ, ನಿಮ್ಗೇನ್ ಬೇಕೋ ಅದನ್ನ ಕೊಡುತ್ತೆ. ಸೊ ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಬಹಳಷ್ಟು ಜನರಲ್ಲಿ ಕೆಲವರಿಗೆ ಕೆಲವು ಭಯ ಇರಬಹುದು. ಆರ್ಥಿಕ ವಿಚಾರದಲ್ಲಿ ಇರಬಹುದು, ಅಥವಾ ಫೈನಾನ್ಷಿಯಲ್ ವಿಚಾರದಲ್ಲಿ ಇರಬಹುದು, ಅಥವಾ ನೆಗೆಟಿವಿಟಿ ವಿಚಾರದಲ್ಲಿ ಇರಬಹುದು. ಎಲ್ಲದರಲ್ಲೂ ಕೂಡ ನಿಮ್ಗೆ ಬ್ಲೆಸ್ಸಿಂಗ್ಸ್ ಇದೆ ಅನ್ನುವಂಥದ್ದು. ಇಲ್ಲಿ ಲಕ್ಷ್ಮೀ ನಾರಸಿಂಹ ಮತ್ತೆ ಮಹಾದೇವ ಮಹಾಕಾಳಿ ಇದ್ದಾರೆ. ಸೊ ಎಲ್ಲರೂ ಕೂಡ ಪೇರಾಗಿ ಬಂದಿದ್ದಾರೆ ಇಲ್ಲಿ. ಸೊ ನಿಮ್ಗೂ ಕೂಡ ಸಿಂಗಲ್ ಆಗಿ ಇದೀನಿ, ಸಾಕಾಗೋಗಿದೆ ಸಫರ್ ಮಾಡಿ. ನನ್ನ ಹಸ್ಬೆಂಡ್ ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ವೈಫ್ ನನ್ನ ಮಾತು ಕೇಳ್ತಾ ಇಲ್ಲ, ನನಗೆ ಹುಡುಗ ಸಿಗ್ತಾ ಇಲ್ಲ, ನನಗೆ ಹುಡುಗಿ ಸಿಗ್ತಾ ಇಲ್ಲ, ನನ್ನ ಪ್ರೇಮಿ ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ಲವರ್ ನಾನು ಹೇಳ್ದಂಗೆ ನಡ್ಕೊಳ್ತಾ ಇಲ್ಲ. ಸೊ ನಮ್ಮ ಥರ್ಡ್ ಪಾರ್ಟಿ ನಮ್ಮ ಮೈಂಡ್ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅನ್ನೋ ಎಲ್ಲರಿಗೂ ಕೂಡ ಪರಿಹಾರ ಇಲ್ಲಿ ಇದೆ. ನಿಮ್ಮ ಜಾನುವಾರುಗಳಿಗೆ ಏನು ಆಗೋದಿಲ್ಲ ಅನ್ನುವಂಥದ್ದು ಇದೆ. ಜಾನುವಾರದ ಏನೋ ಒಂದು ಪೂಜೆ ಕೂಡ ನಡೆಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಬೆಸ್ಟ್ ಪೇರ್ ಇಲ್ಲಿದೆ, ಬೆಸ್ಟ್ ಪ್ರೊಟೆಕ್ಷನ್ ಇಲ್ಲಿದೆ. ಇದು ಕೂಡ ಪ್ರೊಟೆಕ್ಷನ್ ಕೊಡ್ತಾ ಇದೆ, ಇದು ಕೂಡ ಪ್ರೊಟೆಕ್ಷನ್ ಕೊಡ್ತಾ ಇದೆ. ಇನ್ನೇನ್ ಬೇಕು? ನಿಮ್ಮ ಜೀವನದಲ್ಲಿ ಶತ್ರುಗಳು ತಾಂಡವ ಆಡಿರೋ ಅಷ್ಟು ಇನ್ಯಾರೂ ಆಡಿಲ್ಲ. ನಿಮ್ಗೆ ಸಿಕ್ಕಿರೋ ಅಂತ ರಕ್ಷಣೆ ಇಡೀ ಪ್ರಪಂಚದಲ್ಲೇ ಯಾವ ದೇಶದಲ್ಲೂ, ಯಾವ ಗ್ರಹದಲ್ಲೂ, ಯಾವ ಬ್ರಹ್ಮಾಂಡದಲ್ಲಿ ಏನೇನು ಸೃಷ್ಟಿ ಮಾಡಿದಾರೋ ಯಾರಿಗೂ ಸಿಕ್ಕಿಲ್ಲ. ಯು ಆರ್ ಹೈಲಿ ಪ್ರೊಟೆಕ್ಟೆಡ್. ನಿಮ್ಗೆ ಇಂಥದ್ದಿಲ್ಲ ಸಮಸ್ಯೆ ಅನ್ನೋದು ಇಲ್ಲ, ನಿಮ್ಗೆ ಇಂಥ ಪರಿಹಾರ ಗೊತ್ತಿಲ್ಲ ಅನ್ನೋದು ಇಲ್ಲ. ಸೊ ನಿಮ್ಮ ಶತ್ರುಗಳು ನಿಮ್ ಜೊತೆ ಡೀಲ್ ಮಾಡಕ್ ಆಗೋದೇ ಇಲ್ಲ. ಯಾಕೆ ಅಂದ್ರೆ ನಿಮ್ಮ ತಂಟೆಗೆ ಬಂದವರು ಡೈರೆಕ್ಟ್ ಆಗಿ ದೇವ್ರ ಜೊತೆ ಡೀಲ್ ಮಾಡ್ಬೇಕಾಗತ್ತೆ. ಆ ತರ ಇದೆ. ಸೊ ಏನ್ ಹೇಳೋಣ ಇಲ್ಲಿ, ನನ್ಗೆ ನಿಮ್ಮ ರಕ್ಷಣೆಯ ಹೊಣೆ ಆ ಆದಿಶಕ್ತಿ, ಆದಿ ಪರಮೇಶ್ವರ, ಆದಿ ದಂಪತಿಗಳು ಹೊತ್ಕೊಂಡಿದ್ದಾರೆ. ನಿಮ್ ಜೀವನದಲ್ಲಿ ನಗು ತರಿಸ್ಲಿಕ್ಕೆ ಅವರು ಕಾಯ್ತಾ ಇದ್ದಾರೆ, ಯಾವಾಗ್ಲೂ ಕಾಯ್ತಾರೆ. ನಿಮ್ಮ ಶತ್ರುಗಳನ್ನ ಸಂಹಾರ ಮಾಡೋದು ಆನಂದ ಅವರಿಗೊಂಥರ ಆನಂದ, ಒಂಥರ ಖುಷಿ ದೇವರಿಗೆ. ನಿಮ್ಮ ಶತ್ರುಗಳು ಕೊಬ್ಬದಷ್ಟು ಕೊಬ್ಲಿ ಬಿಡು ಮಗು, ನಾನು ಒಂದ್ಸತಿ ಹಿಂಗ್ ತೆಗೆದು ಬಿಡ್ತೀನಿ, ಚಿಟಿಕೆಯಲ್ಲಿ ತೆಗೆದು ಹಾಕ್ಬಿಡ್ತೀನಿ ಅಂತ ಆನಂದದಿಂದ ನಿಮ್ಮ ಶತ್ರುಗಳನ್ನ ಸಂಹಾರ ಮಾಡ್ತಾರೆ. ಹಾಗಾಗಿ ಹೆದರ್ಕೊಳ್ಬೇಡಿ. ಜಸ್ಟ್ ನೀವು ಧ್ಯಾನ ಮಾಡಿ, ಭಗವತಿಯ ಆರಾಧನೆ, ಭಗವಂತನ ಆರಾಧನೆ ಮಾಡಿ ಅನ್ನುವಂಥದ್ದು. ನಿಮ್ಮ ರೂಪ ಚೆನ್ನಾಗಿದೆ, ನಿಮ್ಮ ಯೌವನ ಚೆನ್ನಾಗಿದೆ, ನಿಮ್ಮ ಅದೃಷ್ಟ ಚೆನ್ನಾಗಿದೆ, ನಿಮ್ಮ ದಿನಾಂಕ ಹುಟ್ಟಿದ್ದು ಚೆನ್ನಾಗಿದೆ ಅನ್ನುವಂಥ ಕಾರಣಕ್ಕೆ, ಅಥವಾ ನಿಮ್ಮ ಹತ್ರ ದುಡ್ಡಿದೆ ಅನ್ನುವಂಥ ಕಾರಣಕ್ಕೆ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಂಡವ್ರ
ನಾಶ ಕೂಡ ಶತಸಿದ್ಧ ಇದೆ. ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ತುಂಬಾ ಚೆನ್ನಾಗಿ ನಿಮ್ಮ ಈ ವಾರ ಅಲ್ಲ, ನಿಮ್ಮ ಈ ವರ್ಷ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಗಣೇಶ ಇರೋದ್ರಿಂದ ಗಣೇಶನ ಆರಾಧನೆ ಮಾಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ದುಡ್ಡಿನ ವಿಚಾರದಲ್ಲಿ ಅಥವಾ ಆಸ್ತಿ ವಿಚಾರದಲ್ಲಿ ವ್ಯವಹಾರಗಳೇನಾದ್ರೂ ಮಾಡ್ತಾ ಇದ್ರೆ ಅದು ಇನ್ನ ಸ್ವಲ್ಪ ಹೆಚ್ಚಿನ ನಿಧಾನ ಆಗತ್ತೆ ಅನ್ನುವಂಥದ್ದು ಇದೆ. ಓದಿನ ಕಡೆ ನಿಮ್ದು ಗಮನ ಹರಿತಾ ಇಲ್ಲ, ಓದಿನ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ಇದೆ. ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಪ್ರಾಕ್ಟೀಸ್ ಮಾಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಯಾವುದೇ ರಿಲೇಶನ್ಶಿಪ್ಪಿಗೆ ಕಮಿಟ್ಮೆಂಟ್ ಅಂತ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವರು ನಿಮ್ಮ ಕಾಲ್ ಕೆಳಗಿಂದ ಅವಕಾಶಗಳನ್ನ ತಪ್ಪಿಸುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಅಂತ ಜನಗಳಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನೀವು ಯಾವುದೇ ಬ್ರೇಕಪ್ ಮಾಡ್ಕೊಳ್ಳುವಂಥ ಕೆಲಸಕ್ಕೆ ಕೈ ಹಾಕಬೇಡಿ, ಡೈವೋರ್ಸ್ ತಗೊಳ್ಳುವಂಥ ಕೆಲಸಕ್ಕೂ ಕೈ ಹಾಕಬೇಡಿ. ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಸ್ಟ್ರಾಂಗ್ ಆಗಿ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ದೂರ ಇರಿ. ಯಾರೇ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರು ಅವ್ರನ್ನ ಲೆಟ್ ಗೋ ಮಾಡೋದನ್ನ ಕಲೀರಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಸ್ಟ್ರಾಂಗ್ ಆಗಿ ನಿಮ್ ಜೀವನದಲ್ಲಿ ಸಮಸ್ಯೆ ಮಾಡ್ತಾ ಇರೋದ್ರಿಂದ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಇಲ್ಲಿ ಆ ದೇವಿ ಕಾರ್ಡ್ ಬಂದಿರೋದ್ರಿಂದ ಆ ಎಂಪ್ರೆಸ್ ಕೂಡ ನಿಮ್ಗೆ ಒಂದು ಒಳ್ಳೆಯ ಅವಕಾಶನ ಕೊಡ್ತಾ ಇದ್ದಾರೆ. ಸ್ವಲ್ಪ ನಿಧಾನ ಆಗತ್ತೆ. ಮೇ ಬಿ ನಿಮ್ಗೆ ಯುಗಾದಿ ಬರೋ ಅಷ್ಟರಲ್ಲಿ ಹೆಚ್ಚು ಬೆಳವಣಿಗೆಗಳು ಬರುತ್ತೆ, ಹೆಚ್ಚು ಅನುಕೂಲಗಳು ಆಗತ್ತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಅನ್ನುವಂಥ ರೀತಿಲಿ ಇರಿ. ಹಾಗೆ ಭಗವಂತನ ನಾಮಸ್ಮರಣೆಯಲ್ಲಿ ನಿಮ್ಮ ಮುಂದಿನ ದಿನಗಳನ್ನ ಕಳೀರಿ. ಏನೇ ಬರ್ಲಿ, ಸೊ ಯಾವುದಕ್ಕೂ ಹೆದರ್ಬೇಡಿ. ಹಿಂಗೆ ಮುಗಿಸ್ಬಿಡ್ತಾರೆ ನಿಮ್ಮ ಸಮಸ್ಯೆಗಳನ್ನ. ಜಸ್ಟ್ ಒಂಚೂರು ನಿಮ್ಮ ಶತ್ರುಗಳು ಯಾವ ಮಟ್ಟದವರೆಗೂ ಹೋಗ್ಬೋದು, ಎಲ್ಲಿವರೆಗೂ ಆಟ ಆಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಇದೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಎಲ್ಲ ಮುಗಿಸಿದ್ದಾರೆ, ಅವ್ರದ್ದು ಎಲ್ಲ ಬಾಲ ಎಲ್ಲ ಕಟ್ ಮಾಡಿದ್ದಾರೆ. ಒಂಚೂರು ನಾದಾಡ್ತಾ ಇರ್ಬೋದು ಅವರು ಅಷ್ಟೇನೆ, ಹಾಗಿದೆ. ಸೊ ಸಿಂಗಲ್ ಪೇರೆಂಟ್ಸಿಗೆ ಸದ್ಯಕ್ಕೆ ಒಂಚೂರು ಸ್ಲೋ ಡೌನ್ ಅಲ್ಲಿ ಇರಿ ಅಂತ ಹೇಳ್ತಾ ಇದ್ದಾರೆ. ಸಿಂಗಲ್ಸಿಗೂ ಅಷ್ಟೇ ಒಳ್ಳೆ ಪಾರ್ಟ್ನರ್ ಬರ್ತಾರೆ. ಯಾರು ಮ್ಯಾರಿಡ್ ಆಗಿದ್ದೀರಾ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಹೊಂದಾಣಿಕೆಯಿಂದ ಹೋಗೋದನ್ನ ಕಲೀರಿ. ಮುಟ್ಟಾಳ್ರ ತರ ಮೂರ್ಖರ ತರ ಆಡಬೇಡಿ ಅನ್ನುವಂಥದ್ದು ಇದೆ. ಜೋಡಿ ಆಗಿದೆ ಅಂದ್ರೆ ಆ ಜೋಡಿಗೆ ಒಂದು ನ್ಯಾಯ ಇರುತ್ತೆ. ಆ ಜೋಡಿ ಸುಮ್ನೆ ಆಗಿರೋದಿಲ್ಲ. ಎಲ್ಲದರಲ್ಲೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. 100% ಸಮಸ್ಯೆ ಇಲ್ದಿರೋರು ಯಾರೂ ಇರೋದಿಲ್ಲ. ಸೊ ಬರುವಂತ ಸಮಸ್ಯೆನ ಸರಿಪಡಿಸ್ಕೊಂಡು ಹೋಗಕ್ಕೆ ಯೋಗ್ಯತೆ ಇಲ್ಲ ಅಥವಾ ಸರಿಪಡಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅಂದ್ರೆ ನಿಮ್ಮ ಮೂರ್ಖತನ ಅದು. ಕೂತು ಮಾತಾಡಿ ಎಲ್ಲ ಸಮಸ್ಯೆನೂ ಬಗೆಹರಿಸ್ಬೋದು. ಅದ್ರ ಕಡೆ ಗಮನ ಕೊಡಿ ಅಂತ ಇದೆ. ದಯವಿಟ್ಟು ಕ್ಷಮಿಸಿ, ಈ ಮಾತು ನಂದಲ್ಲ, ನನ್ನ ಮಾತಿಂದ ನಿಮ್ಮ ಮನ್ಸಿಗೆ ನೋವಾಗಿದ್ರೆ ಸೊ ಇಲ್ಲೇ ಕಿವಿ ಹಿಡ್ಕೊಂಡು ಸಾರಿ ಕೇಳ್ತೀನಿ, ಕ್ಷಮಿಸ್ಬಿಡಿ. ಓಕೆ, ಸದ್ಯಕ್ಕೆ ಡೈವರ್ಸಿಗೆ ಹೋಗ್ಬೇಡಿ. ಭೂಮಿ ವಿಚಾರದಲ್ಲಿ ಹೆಚ್ಚಿನ ಲಾಭ ಇದೆ. ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ. ಲಕ್ಸುರಿ ಲೈಫ್ನ ನೋಡ್ತೀರಾ. ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ನ ನೋಡ್ತೀರಾ. ತುಂಬಾ ಕ್ರಿಯೇಟಿವ್ ಆಗಿ ನಿಮ್ಮ ಪ್ಲಾನ್ಸ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ತೀರಾ. ಭೂಮಿ ವಿಚಾರದಲ್ಲೂ ಲಾಭ ಇದೆ ಅನ್ನುವಂಥದ್ದು ಇದೆ. ಒಂದು ರೀತಿಯ ಶುಕ್ರ ದಶೆ ನಿಮ್ಗೆ ಅದೃಷ್ಟನ ತರುತ್ತೆ ಅನ್ನುವಂಥದ್ದು ಇದೆ. ದೂರ ಹೋದವರೆಲ್ಲ ವಾಪಸ್ ಬರ್ತಾರೆ, ಬ್ಲಾಕ್ ಮಾಡಿರೋರೆಲ್ಲ ಬ್ಲಾಕ್ ಓಪನ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಲವ್ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಮ್ಯಾರೇಜಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಒಂದು ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಇದೆ. ಸತ್ಯ ಗೊತ್ತಿರ್ಬೇಕಾದ್ರೆ ಆದಷ್ಟು ಬೇಗ ಅದನ್ನ ತಿಳಿಸಿ ಇಬ್ರು ಕೂತು ಮಾತಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಒಂದಷ್ಟು ಬ್ರೇಕಪ್, ಒಂದಷ್ಟು ಸಮಸ್ಯೆಗಳು ಇದೆ. ಆ ಸಮಸ್ಯೆಗಳಿಂದ ದೂರ ಬರ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಕಡೆ ಗಮನನ ಕೊಡಿ. ಗಾಸಿಪ್ ಇಂದ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗಿದೆ. ಆ ಗಾಸಿಪ್ ಬರ್ದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ. ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ, ಸಾಕಷ್ಟು ಗೌರವನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಲೈಫ್ ಕೂಡ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಇಶ್ಯೂಸ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನೋಡಿ, ಡೆವಿಲ್ ಕಾರ್ಡ್ ಇರೋದ್ರಿಂದಾನೇ ಆ ಒಂದು ಫಿಸಿಕಲ್ ರಿಲೇಶನ್ಶಿಪ್ ಅಥವಾ ಆ ಒಂದು ಟ್ರಾಪಿಂಗ್ ಎನರ್ಜಿಯಿಂದ ನಿಮ್ಮ ಲವ್ ಲೈಫ್ ಹದ್ಗೆಟ್ಟೋಗಿದೆ. ಹಾಗಾಗಿ ಅದನ್ನ ಸ್ವಲ್ಪ ಕಂಟ್ರೋಲಿಗೆ ತಗೊಂಡ್ಬರೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಅದ್ ಬಿಟ್ರೆ ಮಿಕ್ಕಿದೆಲ್ಲವೂ ಕೂಡ ನಿಮ್ಮ ಅನುಕೂಲಕ್ಕೆ ತಕ್ಕಂತೆನೆ ಫೇವರಬಲ್ ಆಗಿ ಇದೆ.
ಓಕೆ, ಆಸ್ತಿ ವಿಚಾರಕ್ಕೆ ಕೆಲವರು ನೆಗೆಟಿವಿಟಿನ ಮಾಡಿದ್ದಾರೆ, ಕೆಲವರ ಸತ್ಯಗಳು ನಿಮಗೆ ಗೊತ್ತಾಗಿ ಮನಸ್ಸಿಗೆ ಘಾಸಿ ಆಗಬಹುದು. ಹಾಗೆ ಘಾಸಿ ಆಗ್ಲಿಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಬೇರೆಯವರ ಹೆಲ್ಪ್ ಬೇಕು ಅಂದ್ರೆ ತಗೊಳ್ಳಿ, ಇನ್ನೊಂದಷ್ಟು ಇನ್ಫಾರ್ಮೇಶನ್ ಬೇಕಾಗಿದೆ ನಿಮ್ಗೆ, ಅದನ್ನ ತಗೊಳ್ಳಿ ಅಂತ ಇದೆ. ಜೊತೆಗೆ ನೀವು ರೆಡಿಯಾಗಿ ಫಸ್ಟು ಅನ್ನುವಂಥದ್ದು ಇದೆ. ರಿಮೈನ್ ಪಾಸಿಟಿವ್. ಓಕೆ, ಪಾಸಿಟಿವ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್ ಆರ್ ನೋ ನೋಡೋಣ. ಸೊ ಸಾಕಷ್ಟು ಅವಕಾಶಗಳು ಬರುತ್ತೆ, ಸರಿಯಾಗಿ ಕಮ್ಯುನಿಕೇಟ್ ಮಾಡಿ. ಇನ್ ನಿಯರ್ ಫ್ಯೂಚರ್ ದುಡ್ಡು, ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ನ ನೋಡ್ತೀರಾ. ಎಸ್ ಅಂತ ಕೂಡ ಇದೆ. ಓಕೆ, ಸ್ವಲ್ಪ ಲೆಟರ್ಸ್ ನೋಡುವ. ನಿಮ್ಮ ಬ್ರದರ್ ಕಡೆಯಿಂದ ಏನೋ ಸಮಸ್ಯೆ ಆಗಬಹುದು, ಅಥವಾ ನಿಮ್ಮ ಬ್ರದರಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ವಿಚಾರಗಳು ಬರಬಹುದು. ಸೊ ಬಾಂಬ್ ಕರೆಗಳು ಕೂಡ ಬರಬಹುದು, ಅಥವಾ ಬಾಂಬ್ ಕರೆ ಕೊಟ್ಟವರು ಸರಿಯಾಗಿ ಸಿಕ್ಕಾಕೊಂಡು ಅವ್ರಿಗೆ ಏನೋ ಸಮಸ್ಯೆ ಆಗ್ಬಹುದು, ಅಥವಾ ರೈಲಲ್ಲಿ ಬಾಂಬ್ ಅಂತ ಸುದ್ದಿ ಹಬ್ಬಿಸ್ತಾರೇನೋ ಗೊತ್ತಿಲ್ಲ. ಸೊ ನಾರ್ತ್ ವೆಸ್ಟ್ ಅಂತ ಇದೆ, ನಾರ್ವೆ ಅಂತ ಕೂಡ ಕೇಳಿಸ್ತಾ ಇದೆ. ಸೊ ವಾರ್ 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 ಅಂತ ಕೇಳಿಸ್ತಾ ಇದೆ. ಸೊ ಡೆಲ್ ಅಂತಾನು ಕೇಳಿಸ್ತಾ ಇದೆ. ಮೈ ಓಕೆ, ಆರ್ತಿ ಕೀರ್ತಿ ಅಂತ ಕೂಡ ಕೇಳಿಸ್ತಾ ಇದೆ. ಓಕೆ, ಕೇರಳ, ಫ್ರೈಡೇ, ಜೀಸಸ್, ಜಿಮ್ಮಿ, ವಾಂಟ್ಸ್ ಎನರ್ಜಿ ಅಂತ ಬರ್ತಾ ಇದೆ. ವಾವ್, UAE ಅಥವಾ ದುಬೈ ಅಂತಾನು ಕೇಳಿಸ್ತಾ ಇದೆ. BOMRLFQWANDAEMYKRKLJFRI ಅಂತ ಇದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರೂ ಹೆಮ್ಮೆಯಿಂದ ಹೇಳಿ ಜೈ ಶ್ರೀರಾಮ್. ನಮಸ್ತೆ. ಮೂರನೇದು ಎಲ್ಲೋ ಫೆದರ್ ಯಾರು ಆಯ್ಕೆ ಮಾಡಿದ್ದೀರಾ? ಮನೆ ನೋಡೋಣ ನಿಮ್ಮ ವಾರದ ರೀಡಿಂಗ್ ಹೇಗಿದೆ ಅಂತ. ಯಮುನೆ ಓಕೆ, ಪೂರ್ತಿ ಅಯೋಧ್ಯೆ ರಾಮನ್ ತರ ಇದೆ. ಯಮುನೆ ಇದೆ. ಓಕೆ, ಲಕ್ಷ್ಮಿ ಇದ್ದಾರೆ, ಯಮುನಾ ದೇವಿ ಇದ್ದಾರೆ, ಶ್ರೀರಾಮ ಇದ್ದಾರೆ, ಜೊತೆಗೆ ಚೈತನ್ಯ ಮಹಾಪ್ರಭುಗಳು ಇದ್ದಾರೆ. ಸೊ ಫುಲ್ ಆಫ್ ಬ್ಲೆಸ್ಸಿಂಗ್ಸ್. ರಾಜಕೀಯವಾಗಿ ಸಾಕಷ್ಟು ಆಶೀರ್ವಾದ ಸಿಗೋದ್ರಲ್ಲಿ ಇದೆ. ಅರ್ಧನಾರೀಶ್ವರ ಇದ್ದಾರೆ ಇಲ್ಲಿ. ಸೊ ಭೂಮಿ ನಾರದ. ಓಕೆ, ಅಯೋಧ್ಯೆಗೆ ನಾರದ ಮುನಿಗಳ ಒಂದು ವಿಚಾರ, ನಾರದ ಮುನಿಗಳು ಬಂದು ಹೋಗ್ತಾರೆ ಅನ್ನುವಂಥದ್ದು ಇದೆ. ಅಯೋಧ್ಯೆಯ ಭೂಮಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಆಶೀರ್ವಾದಗಳು. ಅಲ್ಲಿ ಮುಂದೆ ಬಿಸ್ನೆಸ್ ಚೆನ್ನಾಗಿ, ಭೂಮಿದು ಹೆಚ್ಚು ರಿಯಲ್ ಎಸ್ಟೇಟ್ ಓಡುತ್ತೆ ಅನ್ನುವಂಥದ್ದು ಇದೆ. ಯಾಕೆ ಈ ವಿಚಾರ ಬರ್ತಾ ಇದೆ ನನಗೆ ಗೊತ್ತಿಲ್ಲ. ಮೇ ಬಿ ಅಲ್ಲಿ ಯಾರೋ ಬಿಸ್ನೆಸ್ ಮಾಡೋ ಐಡಿಯಾ ಇರಬಹುದು. ಸೂರ್ಯನಾರಾಯಣನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಆರೋಗ್ಯದಲ್ಲಿ ಚೇತರಿಕೆ, ಜೊತೆಗೆ ಸಾಕಷ್ಟು ಒಳ್ಳೆಯ ಬೆಳವಣಿಗೆಗಳು ನಿಮ್ಗೆ ಈ ವಾರ ಸಿಗುತ್ತೆ. ರಾಜಕೀಯದವಾಗಿ ಹೆಸರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸ್ಥಾನಮಾನ ಗೌರವಗಳು ಹೆಚ್ಚಾಗತ್ತೆ. ಸಾಮಾಜಿಕವಾಗಿ ಸಾಕಷ್ಟು ಹೆಸರು ಮಾಡ್ತೀರಾ, ಸಾಕಷ್ಟು ಫೇಮಸ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆ ವರ ಬರ್ತಾನೆ, ಒಳ್ಳೆ ವಧು ಸಿಗ್ತಾರೆ ನಿಮ್ಗೆ ಮದ್ವೆಗೆ, ಅಥವಾ ನಿಮ್ಮ ಸಿಸ್ಟರಿಗೆ ಒಳ್ಳೆ ವಧು ವರರು ಸಿಗ್ತಾರೆ ಅನ್ನುವಂಥದ್ದು ಇದೆ. ಯಮುನಾ ದೇವಿ ಖುಷಿಯಿಂದ ಆಶೀರ್ವಾದ ಮಾಡ್ತಾ ಇದ್ದಾರೆ. ಮೀನಿಗೆ ಒಂದಷ್ಟು ಊಟಗಳನ್ನ ಹಾಕಿ ಅನ್ನುವಂಥದ್ದು ಇದೆ. ಜೊತೆಗೆ ಕುಂಡಲಿನಿ ಶಕ್ತಿನ ರೈಸ್ ಮಾಡ್ಕೊಳ್ಳಿ, ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ. ಪ್ರೇಮ ಜೀವನದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಬರುತ್ತೆ. ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ.
ಹೊಸ ಫ್ರೆಂಡ್ ಬರುವಂತ ಸಾಧ್ಯತೆ ಇದೆ. ಹಳೆ ಫ್ರೆಂಡ್ಸ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಒಂದು ರಿಲೇಶನ್ಶಿಪ್ ಮತ್ತೆ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಕನಸುಗಳು, ಆಸೆಗಳು ಎಲ್ಲವನ್ನೂ ಕೂಡ ಮುಂದುವರ್ಸ್ಕೊಂಡು ಹೋಗ್ರಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಅವಕಾಶಗಳು ಇದೆ, ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಜೀವನದಲ್ಲಿ. ನಿಮ್ಮ ಫ್ರೆಂಡ್ಸ್ ಆಗಿರ್ಲಿ, ನಿಮ್ಮ ರಿಲೇಟಿವ್ಸ್ ಆಗಿರ್ಲಿ, ಅಥವಾ ನಿಮ್ಮ ಎಕ್ಸ್ ಆಗಿರ್ಲಿ, ನಿಮ್ಮ ಲವ್ ಆಗಿರ್ಲಿ, ನಿಮ್ಮ ಹಸ್ಬೆಂಡ್ ಆಗಿರ್ಲಿ, ನಿಮ್ಮ ವೈಫ್ ಆಗಿರ್ಲಿ, ಎಲ್ಲ ಕೂಡ ಮತ್ತೆ ನಿಮ್ಮ ಜೀವನದಲ್ಲಿ ಬರ್ತಾರೆ. ಬಟ್ ಎನಿಮಿಗಳು ನಿಮ್ಮ ಜೀವನಕ್ಕೆ ವಾಪಸ್ ಬರೋದಿಲ್ಲ. ಅದ್ರ ಬಗ್ಗೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ. 6 ಎನರ್ಜಿ ಇರೋದ್ರಿಂದ ಸೊ ಸಾಕಷ್ಟು ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ ಕೇಳಲಿಕ್ಕೆ ಸಿಗುತ್ತೆ. ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ, ತುಂಬಾ ಒಳ್ಳೆ ರೀತಿಲಿ ನೀವು ಈ ಸಾಧನೆನ ಮಾಡಿದೀರಾ ಅನ್ನುವಂಥ ರೀತಿಲಿ ನಿಮ್ಗೆ ಯಶಸ್ಸಿನ ಮೇಲೆ ಯಶಸ್ಸು, ಗೌರವದ ಮೇಲೆ ಗೌರವ ಸಿಗುತ್ತೆ ಅನ್ನುವಂಥದ್ದು ಇದೆ. ಶ್ರೀರಾಮನ ಆಶೀರ್ವಾದ ಹೆಚ್ಚಾಗಿ ಯಮುನಾ ದೇವಿಯ ಆಶೀರ್ವಾದ ಎಲ್ರ ಮೇಲೂ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಪ್ರಾಜೆಕ್ಟ್ ಶುರು ಮಾಡ್ತೀರಾ, ಈ ಪ್ರಾಜೆಕ್ಟ್ ಆಯ್ತು, ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಅಂತ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದರಿಂದ ನಿಮ್ಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಏನ್ ಮಾಡ್ತೀರಾ, ಇದರಿಂದ ನಿಮ್ಗೆ ಸಾಕಷ್ಟು ಅವಾರ್ಡ್ ಬರುತ್ತೆ, ಸಾಕಷ್ಟು ಸ್ಕಾಲರ್ಶಿಪ್ ಬರುತ್ತೆ, ಸಾಕಷ್ಟು ಪ್ರಮೋಷನ್ ಕೂಡ ಸಿಗುತ್ತೆ. ನಿಮ್ಮ ಕೆರಿಯರ್ ಲೈಫ್ ತುಂಬಾನೇ ಗ್ರೋತ್ ಆಗೋದನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಹೊಸ ವರ್ಷ ಹೇಗಿರುತ್ತೆ ಅಥವಾ ಈ ಇಯರ್ ಹೇಗಿರುತ್ತೆ ಅನ್ನುವಂಥ ರೀತಿಲೇ ಇದೆ. ಇಲ್ಲಿ ವಾರನ ಮೀರಿ ಇಲ್ಲಿ ರೀಡಿಂಗ್ ಎಕ್ಸ್ಪೆಂಡ್ ಆಗಿದೆ ಅನ್ನುವಂಥದ್ದು ಇದೆ. ಒಂದು ಎಕ್ಸಲೆಂಟ್ ಆಪರ್ಚುನಿಟಿ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ. ಅದು ನಿಮ್ಗೆ ಸಾಕಷ್ಟು ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಓದಿನ ವಿಚಾರದಲ್ಲೂ ಕೂಡ ಸರ್ಕಾರದಿಂದ ಬೇರೆನೆ ದೊಡ್ಡ ಮಟ್ಟದ್ದು ಏನೋ ಒಂದು ಬದಲಾವಣೆ ಬರುತ್ತೆ. ಸಾಕಷ್ಟು ಸಹಾಯಧನಗಳು ಕೂಡ ಸಿಗುತ್ತೆ ನಿಮ್ಗೆ ಓದ್ಲಿಕ್ಕೆ ಅನ್ನುವಂಥದ್ದು ಇದೆ. ಜಸ್ಟ್ ನಿಮ್ಮ ಕರ್ತವ್ಯನ, ನಿಮ್ಮ ಓದನ್ನ ಸರಿಯಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಪ್ಲಾನ್ ಮಾಡಿದೀರಾ, ಆ ಪ್ಲಾನ್ ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ. ಅದರಿಂದ ನಿಮ್ಗೆ ಸಾಕಷ್ಟು ಹೆಸರು, ಗೌರವ, ಪ್ರಶಸ್ತಿ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಪ್ರೆಗ್ನೆನ್ಸಿ ಕೂಡ ನಿಮ್ಮ ಅನ್ಕೊಂಡಂಗೆ ಆಗತ್ತೆ, ದುಡ್ಡು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವಿಚಾರದಲ್ಲಿ ಒಂದಷ್ಟು ವ್ಯಕ್ತಿಗಳನ್ನ ನೀವೇನಾದ್ರೂ ಕಾಯ್ತಾ ಇದ್ರೆ ಅಥವಾ ಡೈವರ್ಸ್ ತಗೊಬೇಕು ಅಂತ ಯೋಚನೆ ಮಾಡಿದೀನಿ ಅಂತ ಅನ್ಕೊಂಡ್ರೆ ಈಗ ಸರಿಯಾದ ಸಮಯ ಅಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ. ಕೆಲವು ಕಡೆ ಆಗೋ ಗಂಟ ಇದ್ದು ಆರೋವರೆಗೂ ಇರ್ಲಿಲ್ಲ ಅನ್ನುವಂಥ ರೀತಿಲಿ ಆಗಬಾರ್ದು. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಚೆಲ್ಬೇಡಿ ಅಥವಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಆತರ ಪಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಬ್ರೇಕಪ್ ಆಗುವಂತ ಸಾಧ್ಯತೆ ಇದೆ. ಬ್ರೇಕಪ್ ಆಗೋದು ಯಾರ ಜೊತೆ ಅನ್ನುವಂಥದ್ದು ತುಂಬಾ ಮುಖ್ಯ. ಥರ್ಡ್ ಪಾರ್ಟಿ ಸಿಚುವೇಶನ್, ಫೈನಾನ್ಷಿಯಲಿ ಲಾಸ್ ಕೂಡ ಕೆಲವು ಕಡೆ ಹೇಳ್ತಾ ಇದೆ. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಆರೋಗ್ಯದ ಕಡೆ ಒಂದಷ್ಟು ಗಮನನ ಕೊಟ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಅಂಗಾಳ ಪರಮೇಶ್ವರಿ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಜೊತೆಗೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ಆ ತಾಯಿ ಉತ್ತರನ ಕೊಡ್ತಾನೆ ಇರ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತುಂಬಾ ಪ್ರಯತ್ನ ಪಡಬೇಕು ಕೆಲವುದಕ್ಕೆ, ಕೆಲವು ಸರಿಯಾಗಿ ಪ್ಲಾನ್ ಮಾಡಿಲ್ಲ ಅನ್ನುವಂಥದ್ದು ಇದೆ. ಸೊ ಬೇರೆಯವ್ರು ನಿಮ್ ಕಾರ್ಯನ, ಕರ್ತವ್ಯನ ನೋಡ್ತಾ ಇದ್ದಾರೆ, ಯಾರು ಗಮನಿಸ್ತಾ ಇಲ್ಲ ಅಂತ ಕೂಡ ಇಲ್ಲಿ ಇದೆ. ಯಾರು ಗಮನಿಸ್ತಾ ಇಲ್ಲ ಅಂತ ನೀವು ತಪ್ಪು ಮಾಡಿದ್ದೆ ಆದ್ರೆ ಸಿಕ್ಕಾಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಜಡ್ಜ್ಮೆಂಟ್ ಇದೆ. ಪಾಸ್ಟ್ ಲೈಫ್ ಚಾಲೆಂಜಸ್ ಇದೆ. ನಿಮ್ಮ ಜೀವನದಲ್ಲಿ ಇದ್ದಂತ ನೆಗೆಟಿವಿಟಿ ಇರಲಿ, ನಿಮ್ಗೆ ಏನಾದ್ರೂ ಪ್ರೇತ ಬಾಧೆ ಇದ್ರೆ ಅದೆಲ್ಲವೂ ಕೂಡ ರಿಲೀಸ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಆರೋಗ್ಯದಲ್ಲಿ ಕೊರೋನಾ ಏನ್ ಬರ್ತಾ ಇದೆ, ಅದು ಬಂದ್ರೂ ಕೂಡ ಬಂದಷ್ಟೇ ವೇಗವಾಗಿ ಹೊರಟೋಗುತ್ತೆ, ಯಾರಿಗೂ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಕಾರ್ಮಿಕ್ ರಿಲೇಶನ್ಶಿಪ್, ಕಾರ್ಮಿಕ್ ಲವ್ ಇಂದ ನಿಮ್ಗೆ ಬಿಡುಗಡೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ಬದಲಾವಣೆ ಜೊತೆಗೆ ಬರ್ತಾ ಇದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಹೊಸ ಪ್ರೀತಿ ಇರ್ಬೋದು, ಹಳೆ ಪ್ರೀತಿ ಇರ್ಬೋದು, ಅಥವಾ ಕಮಿಟ್ಮೆಂಟ್ ಕೊಡುವಂತಹ ಪಾರ್ಟ್ನರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಬದಲಾವಣೆ ಜೊತೆಗೆ ತುಂಬಾ ಸ್ಪೀಡ್ ಆಗಿ ನಿಮ್ಮ ಈ ವರ್ಷ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಗುಡ್ ನ್ಯೂಸ್ ಅನ್ನ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಅನ್ಬ್ಲಾಕ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪ್ರಯಾಣ ಹೆಚ್ಚು ಯಶಸ್ಸನ್ನ ತರುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಎಂಪ್ರೆಸ್ ಇದ್ದಾರೆ, ಇಲ್ಲಿ ಎಂಪರರ್ ಇದ್ದಾರೆ. ತಂದೆ ತಾಯಿಗಳ ಆಶೀರ್ವಾದ, ನಿಮ್ಮ ಬಾಸ್ ಆಶೀರ್ವಾದದಿಂದ ನಿಮ್ಮ ಸಾಕಷ್ಟು ಒಳ್ಳೆಯ ದಿನಗಳು ಬರುತ್ತೆ. ಅವರ ಸಹಾಯ ಕೂಡ ನಿಮ್ಗೆ ಒಳ್ಳೆಯದನ್ನ ತರುತ್ತೆ ಅನ್ನುವಂಥದ್ದು ಕೂಡ ಇದೆ. ರಿಲೇಶನ್ಶಿಪ್ ಅಲ್ಲೂ ಕೂಡ ನಿಮ್ಗೆ ಒಂದು ಲೆವೆಲ್ ಅಪ್ ಆಗತ್ತೆ ನಿಮ್ಮ ಲೈಫ್ ಅನ್ನುವಂಥದ್ದು ಕೂಡ ಇದೆ.
ನೀವು ತಂದೆ ಅಥವಾ ತಾಯಿ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. 6 ಆಫ್ ವಾಂಡ್ ಅಗೇನ್ ಬಂದಿದೆ ಇಲ್ಲಿ. ಏಸ್ ಆಫ್ ಕಪ್ ಇದೆ, ಹೊಸ ಏಸ್ ಆಫ್ ವಾಂಡ್ ಕೂಡ ಇದೆ. ಹೊಸ ಪ್ರೀತಿ, ಹೊಸ ಜೀವನ, ಹೊಸ ಎಲ್ಲವೂ ಕೂಡ ಹೊಸತನದಿಂದ ಇದೆ. ಹೊಸ ಬಿಸ್ನೆಸ್ ಬರುವಂಥದ್ದು, ಮತ್ತೊಂದು ಅವಕಾಶ ಪೇರೆಂಟ್ಹುಡ್ಡಿಗೆ ಬರುವಂಥದ್ದು, ಜೊತೆಗೆ ಆ ಸಪ್ರೇಷನ್ ಇಂದ ಮತ್ತೆ ಒಂದಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಪ್ರೆಗ್ನೆನ್ಸಿ ಎನರ್ಜಿ ಜಾಸ್ತಿ ಇರೋದ್ರಿಂದ ಜಾಸ್ತಿ ಇಲ್ಲಿ ನಿಮಗೆ ಆ ಚಾನ್ಸಸ್ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಕ್ಸ್ ಬರ್ತಾರೆ, ಮದುವೆ ಆಗತ್ತೆ ಅನ್ನುವಂಥದ್ದು ಇದೆ. ಹೊಸ ಪ್ರೀತಿ, ಹೊಸ ಜೀವನ ಕೂಡ ಇದೆ. ಇಲ್ಲಿ 3 ಜನ ಎಕ್ಸಸ್ ಬರ್ತಾ ಇದ್ದಾರೆ, 6 ಜನ ಹೊಸಬ್ರು ಬರ್ತಾ ಇದ್ದಾರೆ. ಇಷ್ಟೊಂದು ಪ್ರಪೋಸಲ್ ಮಧ್ಯೆ ಯಾವುದು ನಿಮ್ಗೆ ಸರಿ ಅನ್ಸುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಯಶಸ್ಸು ಇದೆ ಅನ್ನುವಂಥದ್ದು ಇದೆ. ಹೊಸ ಕೆಲಸ ಶುರು ಮಾಡೋದಕ್ಕೂ ನಿಮ್ಗೆ ಯಶಸ್ಸು ಇದೆ ಅಂತ ಹೇಳ್ತಾ ಇದೆ. ಪ್ರಯಾಣ ಇದೆ, ಫಾರಿನ್ ನಿಂದ ನಿಮ್ಗೆ ಆಫರ್ಸ್ ಬರುವಂಥದ್ದು, ವಿದೇಶ ಪ್ರಯಾಣ ಹೋಗುವಂಥದ್ದು ಕೂಡ ಇದೆ. ವಿದೇಶದಲ್ಲಿ ಹೋಗಿ ಸೆಟ್ಲ್ ಆಗೋರಿಗೂ ಕೂಡ ಅನುಕೂಲ ಆಗತ್ತೆ ಅಂತ ಇದೆ. ಸೊ ಫರ್ಗಿವ್ನೆಸ್ ಇದೆ, ಕ್ಷಮೆ ಕೇಳಿ ಅಥವಾ ಕ್ಷಮಿಸಿ ಅನ್ನುವಂಥದ್ದು ಇದೆ. ದೇರ್ ಈಸ್ ಸಮಥಿಂಗ್ ಬೆಟರ್, ಮುಂದೆ ಒಳ್ಳೇದಾಗೋದ್ರಲ್ಲಿ ಇದೆ. ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಇದೆ, ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಶನ್ ಮಾಡಿ ಅನ್ನುವಂಥದ್ದು ಇದೆ. ಇಂಪ್ರೂವಿಂಗ್ ಹೆಲ್ತ್ ಅಂತ ಇದೆ, ಆಪರ್ಚುನಿಟಿ ಅಂತ ಇದೆ. ಸೊ ಖಂಡಿತವಾಗ್ಲೂ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ. ಕೆಲವು ವಿಚಾರಗಳಿಗೆ ನಾಟ್ ದ ರೈಟ್ ಟೈಮ್ ಅಂತ ಇದೆ. ಈಗ ಸಮಯ ಸರಿ ಇಲ್ಲ. ಎಸ್ ಅಂತ ಇದೆ, ಟೇಕ್ ಆಕ್ಷನ್ ಅಂತ ಇದೆ, ನೋ ಅಂತಾನೂ ಇದೆ. ಸೊ ಎಸ್ ನೋ ಎರಡು ಇರೋದ್ರಿಂದ ನಿಮ್ಮ ಜೀವನಕ್ಕೆ ಯಾವುದು ಸರಿ ಅನ್ಸುತ್ತೋ ಅದರ ಆಯ್ಕೆನ ನೀವು ಮಾಡ್ಕೊಳ್ಳಿ. ಓಕೆ, ಸೊ ಎಸ್ ಆರ್ ನೋ ನೋಡೋಣ. ಓಕೆ, ಎಸ್ ಆರ್ ನೋ ನೋಡ್ದಲ್ವಾ, ಎಸ್ ನೋ ಎರಡು ಇದೆ. ಸೊ ಸ್ವಲ್ಪ ಲೆಟರ್ಸ್ ಅನ್ನ ನೋಡೋಣ. ಓಕೆ, ಓಲ್ಡ್ ಅಂತ ಇದೆ, ಹಳೇದು, ಬೋಲ್ಡ್, ಓಲ್ಡ್ ಎರಡೂ ಇದೆ. ಸೊ ಬೋಲ್ಡ್ ಆಗಿ ಡಿಸಿಷನ್ ತಗೊಳ್ತೀರಾ, ಓಲ್ಡ್ ಮ್ಯಾನರ್ಸ್ ಇಂದ. ಓಲ್ಡ್ ಬಿಲ್ಡಿಂಗ್ ಏನು ಇದೆ ಇಲ್ಲಿ, ನೋ ನೀಡ್ ಟು ವರಿ. ಓಕೆ, USB, ಯೂನಿಯನ್, ಎನಿ. ಓಕೆ, FM, FT, ಜಿ. ಫಿಟ್ ಆಗಿ ಇರೋದಕ್ಕೆ ಪ್ರಯತ್ನ ಪಡಿ, ಫಾದರ್ ಆಗ್ತೀರಾ ಅನ್ನುವಂಥದ್ದಿದೆ. ಫ್ರೈಡೇ ಏನೋ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ MR ಕಿರಣ್ ಅಂತ ಕೂಡ ಕೇಳಿಸ್ತಾ ಇದೆ, ಮೈ ವೈಫ್ ಅಂತ ಕೂಡ ಕೇಳಿಸ್ತಾ ಇದೆ. ಓಕೆ, UWRBOLDNYQFMFTZMYFRKR ಅಂತ ಇದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸೊ ಎಲ್ಲರೂ ವಾಪಸ್ ಬರ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ. ನೋವು ಕೊಟ್ಟವರು, ನೋವು ಕೊಡ್ತೀರಾ ಇರೋರು, ಸಂತೋಷ ಕೊಟ್ಟವರು ಎಲ್ಲರೂ ಕೂಡ. ಸೊ ಅವ್ರನ್ನ ಯಾಕೆ ಸ್ವಾಗತಿಸ್ಬೇಕು ಅಂತ ನೀವು ಡಿಸೈಡ್ ಮಾಡಿ. ಯಾಕೆ ಅಂದರೆ ಈಗ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದನ್ನ ನೋಡ್ತಾ ಇದ್ದೀರಾ. ಸಕ್ಕರೆ ಇದ್ದ ಕಡೆ ಜನಗಳು ಬರ್ತಾರೆ, ಬೆಲ್ಲ ಇದ್ದ ಕಡೆ ಇರುವೆಗಳು ಬರುತ್ತೆ. ಸೊ ಹಾಗಾಗಿ ನಿಮ್ಮ ಯಶಸ್ಸಿನ ದಿನಗಳಲ್ಲಿ ನಿಮ್ಮ ಜೊತೆ ಇರ್ಲಿಕ್ಕೆ ಇವರೆಲ್ಲ ಬರ್ತಾರೆ. ಆದರೆ ನಿಮ್ಮ ಕಷ್ಟದ ದಿನಗಳಲ್ಲಿ ನಿಮ್ಮ ಜೊತೆ ಯಾರಿದ್ರು? ಈ ನಿಮ್ಮ ಹಣೆ ಬರಹನ ನೀವೇ ಬರ್ಕೊಂಡಿರುವಂಥದ್ದು. ಇದರನ್ನ ಪಾಲು ಯಾರು ಕೊಡ್ತೀರಾ? ನಿಮ್ಮನ್ನ ಇಷ್ಟು ದಿನ ಕಾಪಾಡಿದಂಥ ದೈವಕ್ಕೋ ಅಥವಾ ಈಗ ಬಂದು ಮಾತಾಡಿ ನಿಮ್ಮನ್ನ ಓಲೈಸುವಂಥ ಜನಗಳಿಗೂ ನೀವು ಡಿಸೈಡ್ ಮಾಡಿ. ಓಕೆ, ಬೋಲ್ಡ್ ಡಿಸಿಷನ್ ತಗೊಳ್ಳಿ, ಓಲ್ಡ್ ಡಿಸಿಷನ್ನ ಲೆಟ್ ಗೋ ಮಾಡಿ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಜೈ ಶ್ರೀರಾಮ್, ಎಲ್ರಿಗೂ ಒಳ್ಳೆಯದಾಗಲಿ.